ಬುಧವಾರ ಬೆಳಿಗ್ಗೆ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ, ಹಾಗಾಗಿ ನಿಧಾನಕ್ಕೆ ಒಂದೊಂದಾಗೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಿಚನಿಗೆ ಬಂದು ತೊಳಿಬೇಕಾಗಿರೋ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಹಾಕ್ಬಿಟ್ಟು ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳು ಸ್ವಲ್ಪನೇ ಇದ್ದಿದ್ದರಿಂದ ನೈಟ್ ಏನು ತೊಳೆಯೋದಕ್ಕೆ ಹೋಗಿರಲಿಲ್ಲ, ಬೆಳಗ್ಗೆ ಒಟ್ಟಿಗೆ ತೊಳ್ಕೊಳ್ಳೋಣ ಅಂತ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿನೀರನ್ನ ಇಟ್ಕೊಂಡೆ ನನಗೆ ಕುಡಿಯೋದಕ್ಕೆ. ಸೊ ಬಿಸಿನೀರನ್ನ ಇಟ್ಟಾದ್ಮೇಲೆ ಅದು ಕಾಯೋ ತನಕ ಸ್ವಲ್ಪ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನೈಟೇ ಯೋಚನೆ ಮಾಡ್ಕೊಂಡಿದ್ದೆ ಇವತ್ತು ಏನು ತಿಂಡಿ ಮಾಡಬೇಕು ಅಂತ. ಒಂದೊಂದು ದಿನ ಬೆಳಗ್ಗೆ ಎದ್ಮೇಲೆ ಡಿಸೈಡ್ ಮಾಡ್ಕೊತೀನಿ, ಬಟ್ ಒಂದೊಂದು ದಿನ ನೈಟೇ ಡಿಸೈಡ್ ಮಾಡ್ಕೊಬಿಡ್ತೀನಿ. ಇವತ್ತು ಸಿಂಪಲಾಗೇ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಸಂಡೇ ಮಾತ್ರ ಎಗ್ ಫ್ರೈಡ್ ರೈಸು, ಎಗ್ ಬಿರಿಯಾನಿ ಈ ಥರ ಎಲ್ಲ ಜಾಸ್ತಿ ಮಾಡೋದು. ಮಾಮೂಲಿ ದಿನಗಳಲ್ಲಿ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಏನು ಮಾಡಬೇಕು, ತರಕಾರಿ ಏನು ಜಾಸ್ತಿ ಇಲ್ಲ ಅಂತ ಅಂದ್ಬಿಟ್ಟು ನೈಟೇ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನಾನು ಕ್ಯಾರೆಟ್ ಕ್ಯಾಪ್ಸಿಕಮ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಸಿಂಪಲಾಗಿ ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸ್ಗಳು ಯೂಸ್ ಮಾಡಿದ್ದೀನಿ ಇವತ್ತು, ಅದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೊಬೋದು, ಬೇಡ ಅಂದರೆ ಹಾಗೇ ಮಾಡ್ಕೊಬೋದು. ನಾನಿಲ್ಲಿ ಒಂದು 3 ಮೊಟ್ಟೆಗಳನ್ನ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ನನಗೆ ಆ ರೀತಿ ವೆಜ್ಜೀಸ್ ಎಲ್ಲ ಹಾಕ್ಕೊಂಡು ಮಾಡೋದಕ್ಕಿಂತ ಈ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ಇಷ್ಟ. ಹಾಗೆ ಇದರಲ್ಲಿ ಮೊಟ್ಟೆ ಸ್ಮೆಲ್ ನೀಟಾಗಿ ಹೋಗಬೇಕು. ಈ ಥರ ಫುಲ್ಲು ಎಗ್ ಬುರ್ಜಿ ಥರ ಮಾಡಿ ಆಮೇಲೆ ನಾನು ಮಾಡಿಟ್ಟಿರುವಂಥ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ನನ್ನ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.